ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಾ ಶರಣ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅನ್ಕೊತಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಜವಾರಿ ಚೌಳಿಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇಲ್ಲಿ ಪಾವು ಕೆ ಜಿ ಆಗೋಷ್ಟು ಜವಾರಿ ಚೌಳಿಕಾಯಿನ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ರೀತಿ ನೀಟಾಗಿ. ಇದನ್ನು ಫಸ್ಟು ಹುರ್ಕೋಬೇಕಾಗುತ್ತೆ. ಹುರ್ಕೊಳ್ಳಿಕ್ಕೆ ಸ್ಟವ್ ಮೇಲೆ ಒಂದು ತವಾನ ಇಟ್ಬಿಟ್ಟು ಹುರಿಯಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು. ನೀವು ಬಾಣಲಿಲೂ ಸಹ ಇದನ್ನು ಹುರ್ಕೋಬೋದು, ಬಟ್ ತವೆಯಲ್ಲಾದರೆ ನೀಟಾಗಿ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ತವೆಯಲ್ಲೇ ಫ್ರೈ ಮಾಡೋದು. ಇದನ್ನು ತವೆಯನ್ನು ಕಾಯಿಸಿಬಿಟ್ಟು ನಂತರ ಈ ಚವಳಿಕಾಯಿನೆಲ್ಲ ಹಾಕ್ಬೋದು. ನೀವು ಫಸ್ಟಿಗೆ ಸ್ಟಾರ್ಟಿಂಗೇ ವಾಶ್ ಮಾಡೋದು ಸಹ ಹಾಕೋಬೋದು, ನಂತರನೂ ವಾಶ್ ಮಾಡ್ಬೋದು. ನಾನು ನಂತರನೇ ವಾಶ್ ಮಾಡ್ತೀನಿ. ನೋಡಿ, ಈ ರೀತಿ ಹುರಿದ ನಂತರ ಚೆನ್ನಾಗಿ ಹುರ್ಕೋಬೇಕು. ತವೆ ಕಾದ ನಂತರ ಈ ಚವಳಿಕಾಯಿನೆಲ್ಲ ಹಾಕಿ ನೀಟಾಗಿ ಹುರ್ಕೋಬೇಕು. ಅಷ್ಟರಲ್ಲಿ ನಾನು ಈ ಕಡೆ ಇನ್ನೊಂದು ಸ್ಟವ್ ಮೇಲೆ ಒಗ್ಗರಣೆ ಕೊಟ್ಕೊತಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಾಗೆ ಒಂದು ಟೊಮ್ಯಾಟೊ, ಚಿಕ್ಕ ಟೊಮ್ಯಾಟೊ ಆದರೆ ಸಾಕು. ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಪಾತ್ರೆನ ಇಟ್ಟಿದ್ದೀನಿ. ಇದಕ್ಕೆ 2 ಚಮಚದಷ್ಟು ಎಣ್ಣೆನ ಹಾಕ್ತಿದ್ದೀನಿ. 2 ಚಮಚ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಬೇಕು. ಸ್ವಲ್ಪ ಕರಿಬೇವನ್ನು ಸಹ ಹಾಕಬೇಕು. ಎರಡನ್ನ ನನ್ನ ಚಾನಲ್ನ ಹೊಸದಾಗಿ ನೋಡ್ಕೊತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ. ಸೊ ನೀವು ಈಸಿಯಾಗಿ ನೋಡ್ಕೋಬೋದು. ನೋಡಿ, ಈ ರೀತಿಯಾಗಿ ಇವಾಗ ಜೀರಿಗೆ, ಸಾಸಿವೆ ಚಟಪಟ ಆದ ನಂತರ ಈರುಳ್ಳಿನ ಹಾಕಿ ಚೆನ್ನಾಗಿ ಬ್ರೌನ್ ಆಗುವಷ್ಟು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನೆಲ್ಲ ಹಾಕಿದ್ವಲ್ವ, ಇವಾಗ ಟೊಮ್ಯಾಟೊನೂ ಸಹ ಹೆಚ್ಚಿಬಿಟ್ಟು ಹಾಕ್ಕೋಬೇಕು. 1 ಟೊಮ್ಯಾಟೊನ ಹೆಚ್ಚಿಬಿಟ್ಟು ಹಾಕಿದ್ದೀನಿ ನಾನು. ನೋಡಿ, ಈ ರೀತಿ ಇದ್ದರೆ ಸಾಕು. ಸ್ವಲ್ಪ ಕಲರ್ ಸ್ಮೆಲ್ ಹೋಗುವಷ್ಟು ಇದ್ದರೆ ಸಾಕು. ಇವಾಗ ಅಷ್ಟರಲ್ಲಿ ಚೌಳಿಕಾಯಿನೂ ಸಹ ಬೆಂದೋಗಿರುತ್ತೆ. ಈ ರೀತಿಯಾಗಿ ಸುಟ್ಟಿರುತ್ತೆ, ಹುರಿದಿರ್ತೀವಲ್ವ. ಸೊ ಅದಾದ ನಂತರ ಅದನ್ನು ತೆಗೆದು ನೀರಲ್ಲಿರೋ ಪಾತ್ರೆಯಲ್ಲಿ ಹಾಕಿಟ್ಕೋಬೇಕು ಚೌಳಿಕಾಯಿನ. ಅಷ್ಟರಲ್ಲಿ ಈ ಹುಳಿಗೆ 1 ಟೊಮ್ಯಾಟೊನ ಹೆಚ್ಚಿ ಹಾಕ್ತಿದ್ದೀನಿ. ಟೊಮ್ಯಾಟೊನ ಹೆಚ್ಚಿ ಹಾಕಿಬಿಟ್ಟು ಸ್ವಲ್ಪ ಬಾಡಿಸಿ, ಇವಾಗ ಅದಕ್ಕೆ ಈ ಡ್ರೈ ಅರಿಶಿನ ಮತ್ತು ಉಪ್ಪನ್ನ ಎಲ್ಲ ಹಾಕಬೇಕು. ಇವಾಗ ನಾನು ಫಸ್ಟು ಹಸಿ ಖಾರನ ಹಾಕ್ತಿದ್ದೀನಿ. ಮಸಾಲೆಗಳನ್ನು ಹಾಕಬೇಕು, ಡ್ರೈ ಮಸಾಲೆಗಳನ್ನು. ನೋಡಿ, ಸ್ವಲ್ಪ ಚಿಟಿಕೆ ಅರಿಶಿನ, ಹಸಿ ಖಾರನ, ಹಾಗೆ ನಿಮ್ಗೆ ಆಪ್ಷನಲ್, ನೀವು ಒಣ ಖಾರನ ಸಾದರೂ ಯೂಸ್ ಮಾಡ್ಬೋದು. ಹಸಿ ಖಾರ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಯೂಸ್ ಮಾಡೋದು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಸ್ವಲ್ಪ ಉಪ್ಪು, ಹಾಗೆ ಹಸಿ ಖಾರನ ಯೂಸ್ ಮಾಡಿ ಇದನ್ನು ಹಾಕಿ, ಆಮೇಲೆ ನಂತರ ಎಲ್ಲ ಚೌಳಿಕಾಯಿನೆಲ್ಲ ಹಾಕಬೇಕು. ಒಂದು ಸಲ ಮಿಕ್ಸ್ ಮಾಡಿದ ನಂತರ ಈ ತೊಗೊಂಡಿರೋ ಚೌಳಿಕಾಯಿನ ನೀಟಾಗಿ ವಾಶ್ ಮಾಡಿ ಚೌಳಿಕಾಯಿನೆಲ್ಲ ಪಲ್ಯಗೆ ಹಾಕಬೇಕು, ಬಾಣಲಿಗೆ ಹಾಕಬೇಕು. ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬೇಯಿಸಿದ್ರೆ ಆಗುತ್ತೆ. ಕುದ್ಬಿಡುತ್ತೆ, ಇದು ಬೇಗನೆ ಕುದಿಯುತ್ತೆ. ಹುರಿದಿರೋ ಕಾರಣದ ಬೇಗ ಕುದಿಯುತ್ತೆ. ಸೊ ಇವಾಗ ಇದಕ್ಕೆ ಮೇಲ್ಗಡೆ ಸೊಪ್ಪಿನ ಪುಡಿ, ಗುರಳ್ ಪುಡಿನ ಹಾಕಿ ಬೇಯಿಸಿದ್ರೆ ಮುಗೀತು. ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿದರೆ ಆಗೋಯ್ತು. ಇವಾಗ ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ಚಪಾತಿ ಹಾಗೆ ಚೌಳಿಕಾಯಿ ಪಲ್ಯ, ಸ್ವಲ್ಪ ರೈಸ್ ಮಾಡಿದ್ದೆ ಬೆಳಗಿನ ಟಿಫಿನ್ಗೆ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಬಾಯ್.